ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 11 ಡೇ ಡಯಟ್ ಹೇಗೆಲ್ಲ ಹೋಯಿತು, ಏನು ಇವತ್ತಿನ ವೆಯ್ಟ್ ಎಷ್ಟಾಗಿದೆ, ಏನು ಅನ್ನೋದೇ ಇವತ್ತಿನ ಬ್ಲಾಗು. ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ರಾತ್ರಿದು ಅನ್ನ ಇತ್ತು, ಅದನ್ನು ಮಾಡಿ ಗಂಜಿ ಥರ ಮಾಡಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಕೊಡ್ತಾಯಿದ್ದೀನಿ. ಇನ್ನು ಇವತ್ತಿನ ವೆಯ್ಟ್ ನೋಡೋದಾದರೆ 71.900 ಆಗಿದೆ. ನೆನ್ನೆಗೂ ಇವತ್ತಿಗೂ 50 ಗ್ರಾಮ್ಸು ಜಾಸ್ತಿ ಆಗಿದೆ. ಯಾಕೆ ಅಂತ ಕೂಡ ನಿಮಗೆ ವ್ಲಾಗಲ್ಲಿ ಹೇಳ್ತೀನಿ, ಓಕೆನಾ. 50 ಗ್ರಾಮ್ಸ್ ಆ ಕಡೆ ಈ ಕಡೆ ಆಗೋದೆಲ್ಲ ಒಂದು ಇದೆಲ್ಲ ಸ್ನೇಹಿತರೆ. ಕೆಲವೊಂದು ಸಲ ಮೋಷನ್ಸ್ ಆಗಿರಲ್ಲ, ಕೆಲವೊಂದು ಸಲ ನೀಟಾಗಿ ಆಗಿರಲ್ಲ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಹಾಗಾಗಿ 115 ಗ್ರಾಮ್ಸ್ ಎಲ್ಲನೂ ವೇರಿಯೇಷನ್ ಇದ್ದರೆ ಏನಿದೆ ಪ್ರಾಬ್ಲಮ್ ಇರಲ್ಲ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಎಗ್ ರೈಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಸೊ ಇದರಲ್ಲಿ ನಾನೇನು ಮಾಡಿಕೊಂಡೆ, ನನಗೆ ಮಧ್ಯಾಹ್ನಕ್ಕೂ ಏನಾದರೂ ಮಾಡ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಕ್ಯಾಪ್ಸಿಕಮ್ಮು, ಅದಾದಮೇಲೆ ಹೂಕೋಸು, ಅದಾದಮೇಲೆ ಇದು ಕ್ಯಾರೆಟು, ಮೊಟ್ಟೆ ಇಷ್ಟನ್ನು ಹೊಡೆದಾಕ್ಬಿಟ್ಟು ಪಲ್ಯ ಫಸ್ಟು ಎಗ್ ರೈಸ್ ಗೊಜ್ಜು ಥರನೇ ಮಾಡಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ಚಪಾತಿಗೋ ಅಥವಾ ರೊಟ್ಟಿಗೋ ಎತ್ತಿಟ್ಕೊಬಿಟ್ಟು ಅದಾದಮೇಲೆ ರೈಸ್ ಕಲಿಸ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ನಾನು ಎಗ್ ರೈಸ್ ಮಾಡೋವಾಗ ನನಗೆ ಇದೊಂದು ಪ್ಲಸ್ ಪಾಯಿಂಟು. ಸೊ ನಿಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ಎಗ್ ರೈಸ್ ಗೊಜ್ಜು ಥರ ಮಾಡ್ಕೊಬಿಡ್ತೀನಿ, ಅದನ್ನು ಸ್ವಲ್ಪ ಎತ್ತಿಟ್ಕೊಬಿಡ್ತೀನಿ. ಲಾಸ್ಟಲ್ಲಿ ಹೆಂಗಿದ್ರು ಅನ್ನ ಕಲಸೋದಲ್ವಾ, ಸೊ ನಾನು ಲಾಸ್ಟಲ್ಲೇ ಅನ್ನ ಕಲಸೋದು. ಹಂಗಾಗಿ ಲಾಸ್ಟಲ್ಲಿ ಅನ್ನ ಕಲಸೋಕ್ಕಿಂತ ಮುಂಚೆ ಸ್ವಲ್ಪ ಪಲ್ಯನ ಎತ್ತಿಟ್ಕೊಬಿಟ್ಟು ಇದು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ಎಗ್ ರೈಸು ಕೂಡ ಒಂದೆರಡೇ 2 ಟೇಬಲ್ ಸ್ಪೂನು ಟೇಸ್ಟ್ ನೋಡಿದೆ ಮಕ್ಕಳು ತಿನ್ನೋವಾಗ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇನ್ನು ಇವತ್ತು ಕೂಡ ವಾಕಿಂಗ್ ಎಲ್ಲ ಚೆನ್ನಾಗಿ ಹೋಯಿತು. ವಾಕಿಂಗ್ ಹೋಗಿ ಬಂದೆ. ಆ್ಯಂಡ್ ಇವತ್ತು ನಂದು ಫಸ್ಟ್ ಡೇ ಪೀರಿಯಡ್ ಆಗಿರೋದ್ರಿಂದನೇ ಸ್ವಲ್ಪ ವೆಯ್ಟ್ ಅನ್ನೋದು ವೇರಿಯೇಷನ್ ಆಗಿದೆ. ಸೊ ನಾನು ಅದಕ್ಕೆ ಹೇಳಿದ್ದು ಆವಾಗಲೇ ಆಮೇಲೆ ಹೇಳ್ತೀನಿ ಅಂತ. ಇನ್ನು ನಾಳೆ ಕೂಡ ನಿಮಗೆ ವ್ಲಾಗ್ ಅನ್ನೋದು ನೋಡ್ತೀರಾ. ಸ್ವಲ್ಪ ಬ್ಯುಸಿ ಇದ್ದೀನಿ ನಾಳೆ, ಆದರೂ ಕರೆಕ್ಟಾಗಿ ಮಾಡಬೇಕು. ಯಾಕಂತಂದರೆ ಪೀರಿಯಡ್ಸ್ ಟೈಮಲ್ಲೂ ಕೂಡ ವೆಯ್ಟ್ ಅನ್ನೋದು ಕಡಿಮೆ ಆಗುತ್ತಾ, ವೇರಿಯೇಷನ್ ಆಗುತ್ತಾ, ಅಥವಾ ಪೀರಿಯಡ್ಸ್ ಟೈಮಲ್ಲಿ ಯಾವುದೆಲ್ಲ ತಿನ್ಬೋದು, ತಿನ್ನಬಾರ್ದಾ, ಅವುಗಳ ಬಗ್ಗೆ ಎಲ್ಲ ಡೌಟ್ ಇರುತ್ತಲ್ವ. ಸೊ ನಾನು ಅದ್ರ ಬಗ್ಗೆನೂ ಕೂಡ ನಾಳೆ ಅದೇ ವ್ಲಾಗ್ ಇರುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಡಯಟ್ ಯಾವ ಥರ ಮಾಡಬೇಕು, ಏನು ಫುಡ್ ತಿನ್ನಬೇಕು, ತಿನ್ನಬಾರ್ದು ಅನ್ನೋದ್ರ ಬಗ್ಗೆನೇ ಒಂದಿದಿರುತ್ತೆ. ಸೊ ಹಾಗಾಗಿನೇ ನೀವು ನಾಳೆ ವೀಡಿಯೋ ಕೂಡ ಮಿಸ್ ಮಾಡಬೇಡಿ. ಇವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀನಿ ಸ್ನೇಹಿತರೆ. ವೆಯ್ಟ್ ಅಂತೂ ನಮಗೆ ನಾನು ಫಸ್ಟೇ ಹೇಳಿರ್ತೀನಿ, ನಾನು ಫಸ್ಟೇ ಹೇಳಿದ್ದೆ ಮೊನ್ನೆನೇ, ಪೀರಿಯಡ್ಸ್ 1 ವೀಕ್ ಮುಂಚೆನೋ, ಪೀರಿಯಡ್ಸ್ ಒಂದು ಅದೇ ಒಂದು 5, 6, 7 ಡೇಸ್ವರೆಗೂ ವೆಯ್ಟು ಜಾಸ್ತಿನೂ ಆಗ್ಬೋದು, ಇದ್ದಕ್ಕಿದ್ದಂಗೆ ಕಡಿಮೆನೂ ಆಗ್ಬೋದು, ಇಲ್ಲ ಸೇಮ್ ವೆಯ್ಟೇ ಮೇಂಟೈನ್ ಆಗ್ಬೋದು. ಆ ಥರ ಕೂಡ ಇರುತ್ತೆ. ಒಬ್ಬೊಬ್ಬರ ಬಾಡಿ ಒಂದೊಂದು ವಿಧವಾಗಿರೋದ್ರಿಂದ ಅವರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಕಂಟೆಸ್ಟೆನ್ಸಿ ಆಗಿ ಕಮ್ಮಿ ಆಗ್ಬೋದು, ಇಲ್ಲ ಅಂತಂದರೆ ಸ್ಟ್ರಕ್ಕೆ ಒಂದೇ ವೆಯ್ಟ್ ಆಗ್ಬೋದು. ಆಮೇಲೆ ಒಂದು 5 ಡೇಸ್ 6 ಡೇಸ್ ಆದಮೇಲೆ ಮತ್ತೆ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬೋದು. ಇಲ್ಲ ಇರೋದಕ್ಕಿಂತ ಅರ್ಧ ಕೆಜಿ 1 kg ಕೂಡ ಜಾಸ್ತಿ ತೋರಿಸ್ಬೋದು. ನಾನು ಪ್ರತಿ ತಿಂಗಳು ಇದಾದಾಗ್ಲೂ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ನಾನು ಈ ಥರ ಈ ಟೈಮಲ್ಲಿ. ಸೊ ಅದು ಎಲ್ರಿಗೂ ಸರ್ವೇ ಸಾಮಾನ್ಯ ಸ್ನೇಹಿತರೆ. ಹಾಗಾಗಿ ಆ ಟೈಮಲ್ಲಿ ನಾವು ಸ್ಟ್ರೆಸ್ ತೊಗೊಂಡು ಟೆನ್ಷನ್ ತೊಗೊಂಡು ಎಲ್ಲನೂ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬಾರ್ದು. ಇನ್ನು ನಾರ್ಮಲ್ ಬೆಳಗ್ಗೆ 1-2 ಲೋಟ 3 ಲೋಟ ನೀರು ಕುಡಿದಿರ್ತೀನಿ. ಅದಾದಮೇಲೆ ನಾನು ABC ಜ್ಯೂಸ್ ತೊಗೊತಾ ಇದ್ದೀನಿ. ಆಮ್ಲ, ಬೀಟ್ರೂಟ್, ಕ್ಯಾರೆಟು, ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೂಟ್, ಕ್ಯಾರೆಟು 3 ತೊಗೊಂಡು ಜ್ಯೂಸ್ ಮಾಡಿಕೊಂಡು ತೊಗೊತಾ ಇದ್ದೀನಿ ಸ್ನೇಹಿತರೆ. ಇನ್ನು ನಾನು ಹಾಕಿರೋ ಬ್ಯಾಂಗಲ್ ಬಗ್ಗೆ ಒಬ್ರು ಕೇಳಿದ್ವಿ. ಸೊ ಆ್ಯಕ್ಚುಲಿ ಇದು ನನ್ನ ಮಗನಿಗೆ ಅಂತ ತಂದಿದ್ದು. ಸ್ಕೂಲ್ಗೆ ಹಾಕ್ಕೊಂಡೋಗಿದ್ದ ತಕ್ಷಣ ಒಂದಿನ ಮ್ಯಾಮ್ ಬೈದ್ರಂತೆ, ಇದನ್ನೆಲ್ಲ ಹಾಕ್ಕೊಬರ್ಬಾರ್ದು ಅಂತ. ಇನ್ನೆಲ್ಲೋ ಮೂಲೆಯಲ್ಲಿ ಇಟ್ಬಿಟ್ಟಿದ್ನ. ಮೊನ್ನೆ ಯಾಕೋ ಬೀರು ಕ್ಲೀನ್ ಮಾಡೋವಾಗ ಸಿಕ್ತು. ಸರಿ ಮಗ ಹಾಕ್ಕೊಂಡಿದ್ದಾನೆ, ಯಾಕೆ ವೇಸ್ಟ್ ಮಾಡಬೇಕು, ನಾನೇ ಮಗ ಹಾಕ್ಕೊಂಡಿಲ್ವಲ್ಲ, ಯಾಕೆ ವೇಸ್ಟ್ ಆಗಬೇಕು, ನಾನಾದರೂ ಹಾಕ್ಕೊಂಡು ಬಂದಷ್ಟು ದಿನ ಬರಲಿ ಅಂತ ರುಬ್ತಾ ಇದ್ದೀನಿ. ಆ್ಯಕ್ಚುಲಿ ಇದನ್ನು ನಾನು ತೊಗೊಂಡಾಗ 450 ಏನೋ, ಈಗ ತೊಗೋಬೇಕು ಅಂದರೆ 1500
ಕೊಟ್ಟರು ಬರಲ್ಲ, ಅಷ್ಟು ರೇಟ್ ಆಗಿದೆ. ಅಷ್ಟೊಂದು ಬೆಳ್ಳಿ ಚಿನ್ನ ರೇಟ್ ಆಗಿದೆಯಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಇದನ್ನು ಕೂಡ ನೀವು ತೀಕ್ಷ್ಣವಾಗಿ ಗಮನಿಸಿ ನನಗೆ ಕಮೆಂಟ್ ಮಾಡಿರೋದಕ್ಕೆ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇವತ್ತಿಂದ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಗಂಜಿ ಬೆಳಗ್ಗೆ ತೊಗೊತಾ ಇದ್ದೀನಿ. ಗಂಜಿ ಅಂದರೆ ಯಾವ ಥರ ಅಂದರೆ, ನಾನು ಮಾಡಿಟ್ಟಿರುವಂಥ ಗಂಜಿ ಪೌಡರ್ನ ಬೆಳಗ್ಗೆ 1 ಟೇಬಲ್ ಸ್ಪೂನು ಮತ್ತು ರಾಗಿನ 1 ಟೇಬಲ್ ಸ್ಪೂನ್ ತೊಗೊತಾ ಇದ್ದೀನಿ. ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋದಷ್ಟೇ ಸ್ನೇಹಿತರೆ. ಚೆನ್ನಾಗಿ ಗಂಜಿ ಕನ್ಸಿಸ್ಟೆನ್ಸಿ ಬರೋ ಥರ ನೋಡ್ಕೋಬೇಕು ಅಷ್ಟೇ. ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೋಬೋದು, ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೋಬೋದು. ನಾನು ಮಾತ್ರ ಉಪ್ಪೇ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದರೆ, ಇದರಲ್ಲಿ ನಾನು ನಟ್ಸ್ ಅಲ್ಲ, ಶೀಟ್ಸ್ನ ಸೇರಿಸ್ತಾ ಇದ್ದೀನಿ. ಸೀಡ್ಸ್ ಯಾವುದೆಲ್ಲ ಸೇರಿಸ್ತಾ ಇದ್ದೀನಿ ಅಂತ ಕೂಡ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ನೋಡಿ. ಈ ಸೀಡ್ಸು ಅನ್ನೋದು ತುಂಬ 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 ಒಳ್ಳೆಯದು ಸ್ನೇಹಿತರೆ. ನಾನು ಇದುವರೆಗೂ ಕೇಳ್ಪಟ್ಟಿರೋದಂತೂ ತುಂಬಾ ಒಳ್ಳೆಯದು ಅಂತಲೇ ಕೇಳ್ಪಟ್ಟಿದ್ದೀನಿ. ಸೊ ಹಂಗಾಗಿನೇ ನಿಮಗೂ ಕೂಡ ಯಾವಾಗಲೂ ಹೇಳ್ತಾ ಇರ್ತೀನಿ, ನಟ್ಸು ಸೀಡ್ಸ್ನ ಯೂಸ್ ಮಾಡಿ. ಡ್ರೈ ಫ್ರೂಟ್ಸ್ ಆದರೂ ಒಂದು ಪಕ್ಷ ಇಗ್ನೋರ್ ಮಾಡಿದ್ರು ಕೂಡ ವೆಯ್ಟ್ ಲಾಸಲ್ಲಿ ನಟ್ಸು ಸೀಡ್ಸು ಮಾತ್ರ ತುಂಬ ಒಳ್ಳೆಯದು. ಖರ್ಜೂರ ಹೈ ಕ್ಯಾಲೋರಿ ಇರುತ್ತೆ ಸ್ನೇಹಿತರೆ. ಖರ್ಜೂರ ಆಗಿರ್ಬೋದು, ಅಂಜೂರ ಆಗಿರ್ಬೋದು, ಇವೆಲ್ಲ ಡ್ರೈ ಫ್ರೂಟ್ಸ್ ಕೆಳಗಡೆನೇ ಬರುತ್ತೆ ಅಲ್ವಾ. ದ್ರಾಕ್ಷಿ ಆಗಿರ್ಬೋದು, ಅವೆಲ್ಲ ಬಿಟ್ಟರೆ ಇನ್ನು ನಟ್ಸು ಸೀಡ್ಸು. ನಟ್ಸ್ ಅಂದರೆ ಯಾವುದು, ಬಾದಾಮಿ, ಗೋಡಂಬಿ, ಆಮೇಲೆ ಇನ್ನೇನು ಬರುತ್ತೆ ನಟ್ಸುಗೆ, ವಾಲ್ನಟ್ಟು, ಆ ಥರ ನಟ್ಸ್ ಇದು ಬರುತ್ತೆ. ಇನ್ನು ಸೀಡ್ಸ್ ಅಂತಂದರೆ ಚಿಯಾ ಸೀಡ್ಸ್ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ವಾಟರ್ ಮಿಲನ್ ಸೀಡ್ಸ್ ಆಗಿರ್ಬೋದು, ಫ್ಲಾಕ್ ಸೀಡ್ಸ್ ಆಗಿರ್ಬೋದು, ಇನ್ನೊಂದು ಯಾವುದೋ ಮರ್ತೋಗ್ಬಿಟ್ಟಿದ್ದೀನಿ, 6 ಸೀಡ್ಸು ಯಾವುದೋ ಒಂದು ಮರ್ತೋಗ್ಬಿಟ್ಟಿದ್ದೀನಿ. ಆಮೇಲೆ ಸೆಸಮಿನ್ ಸೀಡ್ಸು ಅಂತಂದರೆ ಬಿಳಿ ಎಳ್ಳು, ಎಲ್ಲನೂ ಒಳ್ಳೆಯದೇ. ಈ ಸೀಡ್ಸ್ ಅನ್ನೋದು ನಮಗೆ ಈಗ ನಾನು ಯಾವುದೆಲ್ಲ ಹಾಕ್ತೀನಿ ನೋಡಿ, ಅದನ್ನೆಲ್ಲನೂ 1 ಟೇಬಲ್ ಸ್ಪೂನಷ್ಟು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಬಿಟ್ಟು ಗಂಜಿಯಲ್ಲಿ ಹಾಕ್ಕೊಂಡ್ರೆ ಆಯಿತು, ತುಂಬ ಒಳ್ಳೆಯದು. ಸೊ ಇಲ್ಲಿ ಫ್ಲಾಕ್ ಸೀಡ್ಸು ಅಂದರೆ ಅಗಸೆ ಬೀಜ, ಕಲ್ಲಂಗಡಿ ಬೀಜ, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಅದಾದಮೇಲೆ ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಒಂದೇ ಚಿಯಾ ಸೀಡ್ಸ್ ಏನು ಹಾಕೋಕ್ಕಾಗೋಗಿಲ್ಲ, ಯಾಕಂತಂದರೆ ಚಿಯಾ ಸೀಡ್ಸ್ ಆಗಿರ್ಬೋದು, ಸಬ್ಜಾ ಸೀಡ್ಸ್ ಆಗಿರ್ಬೋದು ನೆನೆಸಿಬಿಟ್ಟೇ ತಿನ್ನಬೇಕು. ಅಂದರೆ ನೆನೆಸಿಬಿಟ್ಟು ತೊಗೋಬೇಕು, ಕುಡಿಬೇಕು, ಡೈರೆಕ್ಟ್ ಹಾಗೆ ಮಾತ್ರ ತೊಗೋಬಾರ್ದು. ಹಂಗಾಗಿ ಈ ಸೀಡ್ಸ್ನೆಲ್ಲ ನೀವು ತುಪ್ಪ ಹಾಕಿ ಹುರಿದುಬಿಟ್ಟು ಡೈರೆಕ್ಟಾಗಿ ತಿನ್ಬೋದು, ನೋ ಪ್ರಾಬ್ಲಮ್. ಅದು 1 ಟೇಬಲ್ ಸ್ಪೂನು ತೊಗೋಬೇಕು, ಅದಕ್ಕೂ ಮೇಲೆ ಕೂಡ ಇರಬಾರ್ದು. ಒಂದು ಡೇಗೆ 1 ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ಚೆನ್ನಾಗಿ ಹುರ್ಕೊಂಡೆ. ಹುರಿಯೋವಾಗ ಸ್ವಲ್ಪ ಬಿಳಿ ಎಳ್ಳು ಜ್ಞಾಪಕ ಬಂತು ಸ್ನೇಹಿತರೆ, ಹಂಗಾಗಿನೇ ನಾನು ಹಾಕಿದ್ದೀನಿ. ಇನ್ನು ನಾನು ಡಯಟ್ ಬಗ್ಗೆ ಹೇಳ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ನನಗೆ ಪೀರಿಯಡ್ಸ್ ಡೇಯಲ್ಲಿ ನನಗೆ ತುಂಬ ಖುಷಿ ಪಡೋ ವಿಷಯ ಏನಪ್ಪ ಅಂತಂದರೆ, ನಾನು ಈ ಡಯಟಿಂದ ನನಗೆ ಗೊತ್ತಾಗುತ್ತೆ ನನಗೆ ವೆಯ್ಟು ಕಡಿಮೆ ಆಗ್ತಾಯಿಲ್ಲ, ಏನಪ್ಪ ಇದು, ಆಲ್ರೆಡಿ 11th ಡೇಯಲ್ಲಿದ್ದೀನಿ, ಇನ್ನೂ 72 ಅಲ್ಲೇ ಇದ್ದೀನಿ. ಒಂದು 500 ಗ್ರಾಮ್ಸ್ ಕಮ್ಮಿ ಆಗಿದ್ದೀನಿ ಅಷ್ಟೇ. 10 ಡೇಸ್ಗೆ ಒಂದು ಅರ್ಧ kg ಕಮ್ಮಿ ಆದಂಗಿದ್ದೀನಿ ಅಷ್ಟೇ. ಆದರೂ ನಾನು ಹೇಳಿದ್ದೀನಿ, ಯಾವುದಕ್ಕೂ ಟೆನ್ಷನ್ ತೊಗೋಬಾರ್ದು ಅಂತಲೇ ನಾನು ಹೇಳಿದ್ದೀನಿ. ನಾನು ಕೂಡ ಈಗೀಗ ಸ್ವಲ್ಪ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒನ್ಸ್ ಅದು ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ವೆಯ್ಟು ತುಂಬ ಚೆನ್ನಾಗಿ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಆಗೋದು ಬಿಡೋದು ಸೆಕೆಂಡ್ರಿ ಸ್ನೇಹಿತರೆ. ಹೋಪ್ ಇದೆ, ಛಲ ಇಟ್ಟು ನಿರಂತರವಾಗಿ ಮಾಡ್ಕೊಂಡು ಹೋದರೆ ಡಯಟನ್ನ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ, ಓಕೆನಾ. ಅದಕ್ಕೂ ಮೊದಲು ಈ ಡಯಟಿಂದ ನಮಗೇನೆಲ್ಲ ಬೆನಿಫಿಟ್ ಸಿಕ್ಕಿದೆ ಅಥವಾ ಏನೆಲ್ಲ ಒಳ್ಳೆಯದಾಗಿದೆ ಅಂತ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನನಗೆ ಫಸ್ಟ್ ಮೈಂಡಿಗೆ ತಟ್ಟೋದೆ ನನ್ನ ಒಂದು ರೆಗ್ಯುಲರ್ ಪೀರಿಯಡ್ಸು. ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದಿದ್ದು ರೆಗ್ಯುಲರ್ ಆಗಿರೋದೇ ನನಗೆ ತುಂಬ ಶಾಕಿಂಗು. ಯಾವಾಗಲೂ ಹೇಳ್ತೀನಿ, ನಾನು ಮತ್ತೆ ಹೊಸಬ್ರಿಗೂ ಗೊತ್ತಾಗಲಿ ಅಂತಲೇ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಈ ಥರ ಹುರಿದ್ಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ಹಾಕ್ಕೊಂಡು ಕುಡಿದ್ರೆ ಆಯಿತು. ನಾನು ಆವಾಗಲೇ ಹೇಳ್ದಂಗೆ, ನಾನು ಯಾವಾಗಲೂ ಹೇಳ್ತೀನಿ, ನನಗೆ 6 ಮಂತ್ಸು 7 ಮಂತ್ಸ್ ಒನ್ಸ್ ಬರ್ತಾ ಇದ್ದಿದ್ದು ಪೀರಿಯಡ್ಸು. ಯಾವಾಗ 2023-24ವರೆಗೂ ನನಗೆ
6 ಮಂತ್ಸು 7 ಮಂತ್ಸು 5 ಮಂತ್ಸು ಟ್ಯಾಬ್ಲೆಟ್ ತೊಗೊಂಡ್ರೇ ಪೀರಿಯಡ್ಸ್ ಆಗಬೇಕಿತ್ತು. ಇದು ಆ, ಅದು ತೊಗೊಂಡಿಲ್ಲ ಅಂತಂದರೆ ನೀವು 1 ವರ್ಷ ಕೂಡ ಆಗ್ತಾ ಇರಲಿಲ್ಲ. ಅಷ್ಟೊಂದು ಪ್ರಾಬ್ಲಮ್ ಇತ್ತು ಬಾಡಿಯಲ್ಲಿ. PCOD ಆಗಿಬಿಟ್ಟಿತ್ತು, ಅದೇ ಇರ್ರೆಗ್ಯುಲರ್ ಪೀರಿಯಡ್ಸು, ಥೈರಾಯ್ಡ್ ಬಂದ್ಬಿಟ್ಟಿತ್ತು. ಸೊ ಇವೆರಡನ್ನೂ ಕೂಡ ನನ್ನ ಒಂದು ಡಯಟಿಂದನೇ ನಾನು ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ನನಗೆ ಥೈರಾಯ್ಡ್ ಇದೆಯಾ ಅಂತ. ಈಗ ಪ್ರಾಮಿಸ್ ಇಲ್ಲ, ನಾರ್ಮಲ್ ಆಗಿಬಿಟ್ಟಿದೆ. ನಾನು ಟ್ಯಾಬ್ಲೆಟ್ಟು ಕೂಡ ತೊಗೊತಾ ಇಲ್ಲ ಸ್ನೇಹಿತರೆ. ಒಂದು ಸಲ ಬ್ಲಡ್ ಚೆಕಪ್ ಮಾಡಿಸಿ ಅವಾಗೇ ಈಗೇನು ಬೇಕಾಗಿಲ್ಲ ಅಂತ ಹೇಳಿದರು ಡಾಕ್ಟ್ರು. ಬಟ್ ಎಲ್ಲೋ ನನಗೆ ಡ್ಯಾಂಡ್ರಫ್ ಅನ್ನೋದು ಯಾವಾಗಲೂ ಇದೆ. ಏರ್ ಫಾಲ್ ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟ್ ಇದಾಗಿದೆ, ಸ್ಟಾಪ್ ಆಗಿಬಿಟ್ಟಿದೆ. ಒಂದು ಸಲ ಮಾಡಿಸ್ಬೇಕು, ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅದರಲ್ಲಿ ಎಷ್ಟಿದೆ ಅಂತ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ನಾನಂತೂ ಆಗಲೇ ತುಂಬ ದಿನ ಆಯಿತು ಸ್ಟಾಪ್ ಮಾಡಿದ್ದೀನಿ, ನಾನು ಟ್ಯಾಬ್ಲೆಟ್ನ ತೊಗೊತಾ ಇಲ್ಲ. ತುಂಬ ತುಂಬ ಖುಷಿ ಆಗ್ತಿದೆ ನನಗೆ ಈ ಒಂದು ವಿಷಯಕ್ಕೇ. ಅದೇ ನಾನು ಹೇಳೋದು, ಏನೋ ಆಗಿಲ್ಲ ಅಂತ ಇದು ಮಾಡೋದಕ್ಕಿಂತನೂ ನನಗೆ ಈ ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಇನ್ನೊಂದು ಬಾಡಿ ಕಮ್ಮಿ ಆಗಿರೋದಕ್ಕೆ ತುಂಬ ಒಳ್ಳೆ ಇದಿದೆ. ಮೈಂಡ್ಸೆಟ್ಟಲ್ಲಿ ತುಂಬ ಚೆನ್ನಾಗಿ ಮುಂದೆ ಹೋಗಬೇಕು ಅನ್ನೋ ಇದಿದೆ. ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಲೇಝಿ, ಅಷ್ಟೊಂದು ಇದಾಗಿದ್ದೆ 90 kgsಲ್ಲಿ. ಈಗ ಸ್ವಲ್ಪ ಅವಾಗವಾಗ ಹಂಗೆ ಡೌನ್ ಆಗಿಬಿಡ್ತೀನಿ. ಮತ್ತು ನನ್ನನ್ನು ನಾನು ಎಚ್ಚರಿಸ್ಕೊಂಡು ಮತ್ತೆ ನಾನು ಇದು ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಲಂಚಿಗೆ ಬಂದುಬಿಟ್ಟು ಬಾಳೆಕಾಯಿ ಮತ್ತು ಸ್ವೀಟ್ ಕಾರ್ನು ಟೊಮೊಟೊ ಹಾಕಿ ಪಲ್ಯ ಥರ ಮಾಡಿದ್ದೆ ಸ್ನೇಹಿತರೆ. ತುಂಬ ಚೆನ್ನಾಗಿತ್ತು. ಅದನ್ನೇ ನಾನು ಸಾಯಂಕಾಲಕ್ಕೂ ಕೂಡ ಪಲ್ಯ ತೊಗೊಂಡೆ. ಇನ್ನು ಡೇಟಲ್ಲಿ ಬೇರೆ ದಿನಲ್ವ ಮಾಡ್ಕೊಳಕ್ಕಾಗಲ್ಲ ನನಗೆ, ಸ್ವಲ್ಪ ಸ್ಟ್ರೆಸ್ ಆದಂಗೆ ಆಗುತ್ತೆ ಫಸ್ಟ್ ಡೇ ಸೆಕೆಂಡ್ ಡೇ. ಸೊ ಹಾಗಾಗಿನೇ ನಾನು ಇವತ್ತು ಯಾವುದೇ ರೀತಿಯಾದಂಥ ಫುಡ್ ಅಂತ ಗಂಜಿನೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಇನ್ನು ಪಲ್ಯ ಇತ್ತಲ್ಲ ಇದೇ ತೊಗೊಬಿಡೋಣ ಅಂತ ಅಂದ್ಬಿಟ್ಟು ಸಾಯಂಕಾಲಕ್ಕೂ ಕೂಡ ಅದನ್ನೇ ತೊಗೊಂಡೆ. ಮಧ್ಯಾಹ್ನಕ್ಕೆ ಒಂದು ಜೋಳದ ರೊಟ್ಟಿ, ಸ್ವಲ್ಪ ಇದು ತೋರಿಸ್ತಾ ಇರೋವಂಥ ಕ್ವಾಂಟಿಟಿ ಒಳ್ಳೆ ಫುಡ್ಡು ತಿಂದಿದ್ದೀನಿ. ಅದು ಸ್ವಲ್ಪ ಯಥೇಚ್ಛವಾಗಿ ತಿಂದಿದ್ದೀನಿ. ಈ ಟೈಮಲ್ಲಿ ನಾವು ತಿನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ತಿನ್ನಬೇಕು, ನಿಮಗೆ ಗೊತ್ತಾಗಿರುತ್ತೆ ಏನಕ್ಕೆ ಅಂತ ಅಂದ್ಬಿಟ್ಟು. ಸೊ ಈ ಟೈಮಲ್ಲಿ ನಾವು ನಮ್ಮನ್ನು ತುಂಬ ಹುಷಾರಾಗಿ ನೋಡ್ಕೊಳ್ಳೋದು ತುಂಬ ಮುಖ್ಯ, ಆರೋಗ್ಯನೂ ತುಂಬ ಮುಖ್ಯ ಅಲ್ವಾ. ಸೊ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಫುಡ್ ಅನ್ನೋದು ಚೆನ್ನಾಗಿ ತೊಗೊಂಡಿದ್ದೀನಿ. ಓಕೆ, ಇದಾಗಿತ್ತು ಫುಲ್ ಡೇ ಡಯಟ್ ವ್ಲಾಗು. ನಾಳೆ ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.